ದುದ್ದ ಹೋಬಳಿಯಲ್ಲಿ ಜಿಲ್ಲಾ ಮಟ್ಟದ ಜನಸ್ಪಂದನಕ್ಕೆ ಚಾಲನೆ, 55 ಅರ್ಜಿಗಳ ಸ್ವೀಕಾರ. ಸಾರ್ವಜನಿಕರ ಮನೆ ಬಾಗಿಲಿಗೆ ಆಡಳಿತ, ಡಿಸಿ ಕೆಎಸ್ ಲತಾಕುಮಾರಿ. ಹಾಸನದಲ್ಲಿ ಸಾರ್ವಜನಿಕರ ಸಮಸ್ಯೆಗಳನ್ನು ಸ್ಥಳದಲ್ಲೇ ಆಲಿಸಿ ಶೀಘ್ರವಾಗಿ ಪರಿಹಾರ ಕಲ್ಪಿಸುವ ಉದ್ದೇಶದಿಂದ ಮುಖ್ಯಮಂತ್ರಿಯವರ ನಿರ್ದೇಶನದಂತೆ ಜಿಲ್ಲಾ ಮಟ್ಟದ ಜನಸ್ಪಂದನ ಕಾರ್ಯಕ್ರಮವನ್ನು ಇನ್ನು ಮುಂದೆ ಹೋಬಳಿ ಕೇಂದ್ರಗಳಲ್ಲಿಯೂ ನಡೆಸಲಾಗುತ್ತಿದ್ದು, ಇದರಿಂದ ಗ್ರಾಮೀಣ ಭಾಗದ ಜನರಿಗೆ ಹೆಚ್ಚಿನ ಅನುಕೂಲವಾಗಲಿದೆ ಎಂದು ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ತಿಳಿಸಿದರು. ಹಾಸನ ತಾಲೂಕಿನ ದುದ್ದ ಹೋಬಳಿಯ ಸರ್ಕಾರಿ ಪ್ರೌಢಶಾಲೆ ಆಟದ ಮೈದಾನದಲ್ಲಿ ಶನಿವಾರ ಆಯೋಜಿಸಿದ್ದ ಜಿಲ್ಲಾ ಮಟ್ಟದ ಜನಸ್ಪಂದನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿ, ಸರ್ಕಾರವು ಜನರ ಅಹವಾಲುಗಳಿಗೆ ತ್ವರಿತ ಸ್ಪಂದನೆ ನೀಡುವ ಉದ್ದೇಶದಿಂದ ಪ್ರಜಾಸೇವಾ ಇಲಾಖೆಯನ್ನು ಪ್ರತ್ಯೇಕವಾಗಿ ಸ್ಥಾಪಿಸಿದ್ದು, ಆಡಳಿತವನ್ನು ಜನರ ಮನೆ ಬಾಗಿಲಿಗೆ ಕೊಂಡೊಯ್ಯುವ ನಿಟ್ಟಿನಲ್ಲಿ ಹೊಸ ವ್ಯವಸ್ಥೆಯನ್ನು ಜಾರಿಗೆ ತಂದಿದೆ. ಈ ಹಿಂದೆ ಜಿಲ್ಲಾ ಹಾಗೂ ವಿಧಾನಸಭಾ ಕ್ಷೇತ್ರ ಮಟ್ಟದಲ್ಲಿ ಮಾತ್ರ ನಡೆಯುತ್ತಿದ್ದ ಜನಸ್ಪಂದನ ಕಾರ್ಯಕ್ರಮವನ್ನು ಇದೀಗ ಹೋಬಳಿ ಮಟ್ಟಕ್ಕೂ ವಿಸ್ತರಿಸಲಾಗಿದ್ದು, ಅದರ ಮೊದಲ ಕಾರ್ಯಕ್ರಮವನ್ನು ದುದ್ದ ಹೋಬಳಿಯಲ್ಲಿ ಆಯೋಜಿಸಲಾಗಿದೆ ಎಂದರು. ಜನಸ್ಪಂದನದಲ್ಲಿ ವಿವಿಧ ಇಲಾಖೆಗಳ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಭಾಗವಹಿಸುವುದರಿಂದ ಸಾರ್ವಜನಿಕರ ಸಮಸ್ಯೆಗಳಿಗೆ ತಕ್ಷಣ ಸ್ಪಂದಿಸಿ ಕಾನೂನು ಮತ್ತು ನಿಯಮಾವಳಿಗಳ ವ್ಯಾಪ್ತಿಯಲ್ಲಿ ಶಾಶ್ವತ ಪರಿಹಾರ ಕಲ್ಪಿಸಲು ಸಾಧ್ಯವಾಗುತ್ತದೆ. ಜನರು ಸಣ್ಣಪುಟ್ಟ ಸಮಸ್ಯೆಗಳಿಗೂ ಜಿಲ್ಲಾ ಅಥವಾ ತಾಲೂಕು ಕಚೇರಿಗಳಿಗೆ ಅಲೆದಾಡುವ ಅಗತ್ಯವಿಲ್ಲ. ಅಧಿಕಾರಿಗಳೇ ಗ್ರಾಮೀಣ ಪ್ರದೇಶಗಳಿಗೆ ಆಗಮಿಸಿ ಅಹವಾಲುಗಳನ್ನು ಸ್ವೀಕರಿಸುತ್ತಿರುವುದರಿಂದ ಜನರಿಗೆ ಸಮಯ ಹಾಗೂ ಹಣದ ಉಳಿತಾಯವಾಗಲಿದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಖಾತೆ ಬದಲಾವಣೆ, ದುರಸ್ತಿ, ಭೂ ಸರ್ವೆ, ರಸ್ತೆ ಅಭಿವೃದ್ಧಿ, ಸಾಗುವಳಿ ಚೀಟಿ, ಪರಿಹಾರ, ದಾರಿ ಒತ್ತುವರಿ, ಬಸ್ ನಿಲುಗಡೆ ಹಾಗೂ ಬಸ್ ಸೌಲಭ್ಯ ಸೇರಿದಂತೆ ವಿವಿಧ ವಿಷಯಗಳಿಗೆ ಸಂಬಂಧಿಸಿದ ಒಟ್ಟು 55 ಅರ್ಜಿಗಳನ್ನು ಸ್ವೀಕರಿಸಲಾಯಿತು. ಪ್ರತಿ ಅರ್ಜಿಯನ್ನು ಸಂಬಂಧಿಸಿದ ಇಲಾಖೆಗೆ ರವಾನಿಸಿ ಅವುಗಳ ವಿಲೇವಾರಿಯ ಪ್ರಗತಿಯನ್ನು ನಿರಂತರವಾಗಿ ಪರಿಶೀಲಿಸಲಾಗುವುದು ಎಂದು ಜಿಲ್ಲಾಧಿಕಾರಿ ತಿಳಿಸಿದರು. ದುದ್ದ ಸರ್ಕಾರಿ ಪ್ರೌಢಶಾಲೆಯ ಜಾಗ ಒತ್ತುವರಿಯಾಗಿರುವ ಬಗ್ಗೆ ದೂರು ಬಂದ ಹಿನ್ನೆಲೆಯಲ್ಲಿ ಒತ್ತುವರಿ ತೆರವುಗೊಳಿಸಿ ಶಾಲೆಗೆ ಕಾಂಪೌಂಡ್ ನಿರ್ಮಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಸೂಚನೆ ನೀಡಿದರು. ಅವರು ಹೇಳೋದು ಪ್ರಶ್ನೆ ಆಗಲ್ಲ. ಅವರು ಹೇಳೋದು ಬೇರೆಯವರಿಗೆ ಡೆಲಿಬರೇಟ್ಲಿ ಬಿಟ್ಬಿಟ್ಟು ಎಷ್ಟು ದೂರ ಇದೆ ನಮ್ಮದನ್ನ ಜಾಗ ಬೇಜಾನಿದೆ. ನಾವು ರೋಡ್ ಮಧ್ಯ ರೋಡಲ್ಲಿ 2 ಕಡೆ ಹೋಗಿ ಅಂತ ಈಗ ಅವರು ಸೆಂಟ್ರಲ್ ಹೋಗಿದ್ದಾರೆ. ಅವ್ರದೇ ಜಾಗ ಅದರಲ್ಲಿ ಲ್ಯಾಂಡ್ ಅವ್ರದೇ ಜಾಗ ಬೇಜಾನಿದೆ. ರೈಲ್ವೆ ಡಿಪಾರ್ಟ್ಮೆಂಟ್ ಜಾಗ ಬೇಜಾನಿದೆ. ಅವ್ರ ಜಾಗ ಬಿಟ್ಟು ನಮ್ಮ ಜಾಗ ಅದು ಒಂದು ರೈಲ್ವೆ ಇಲಾಖೆ ಅವರ ಇಲಾಖೆ ಜೊತೆ ನಾವು ಸಭೆ ಮಾಡ್ತೇವೆ. ಬಟ್ ಅಲೈನ್ಮೆಂಟ್ ಚೇಂಜ್ ಮಾಡಲಿಕ್ಕೆ ಬರಲ್ಲ. ಬಟ್ ಅಲ್ಲಿ ಹೇಳರ ಪಾಯಿಂಟ್ ಎಲ್ಲ ಕೇಳಿ ನಾವು ಅವ್ರ ಡಿಸ್ಕಸ್ ಮಾಡ್ತೇವೆ. ಅವರು ಬೇಜಾನ್ ಏನು ಜಾಗ ಇದೆ, ಅವ್ರು ಯಾಕೆ ಅದನ್ನ ಬಿಟ್ಟಿದ್ದಾರೆ, ಯಾಕೆ ಹೀಗೆ ಮಾಡ್ತಾರೆ, ನಾವು ಒಂದು ವಿಚಾರಣೆ ಮಾಡ್ತೇವೆ. 23 ತಾರೀಕಿಗೆ ಖುದ್ದಾಗಿ ನೀವೇ ಬಂದ್ರೆ AC ಅವರಿಗೆ ಕಳಿಸ್ತೇವೆ. ಲ್ಯಾಂಡ್ ಎಕ್ವಿಷನ್ ಭೂ ಸ್ವಾಧೀನಕ್ಕೆ ಮಾತ್ರ ಕೊಡ್ಬೇಡಿ. ದಯವಿಟ್ಟು ನಮಗೆ ಜಮೀನೇ ಇಲ್ಲ, ಹೋದ್ರೆ ನಮಗೆ ಜಮೀನೇ ಇಲ್ಲ. 1,000 ಎಕರೆ ಚಿಕ್ಕಡೋದು